ಇದೆ. ಈಗ ಇವತ್ತಿನ ನಮ್ಮ ಬಸವ ಜಯಂತಿ ಅಂಗವಾಗಿ 2ನೇ ದಿನದ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥವರು ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರು. ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರು ಓದಿರೋದು BE ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅವರ ವೃತ್ತಿನೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾರುಕಟ್ಟೆ ಅಭಿವೃದ್ಧಿ, ವ್ಯಾಪಾರ ಅಭಿವೃದ್ಧಿ, ಗ್ರಾಹಕ ಸಂಬಂಧದ ಅಭಿವೃದ್ಧಿ, ಹೀಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸೇವೆಯಲ್ಲಿ ಇದ್ದುಕೊಂಡು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮ್ಯಾಕ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಹೊಸೂರದ ನಿರ್ದೇಶಕರಾಗಿ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಆದರೆ ಪ್ರವೃತ್ತಿಯಿಂದ ವಚನ ಸಾಹಿತ್ಯದ ಬಗ್ಗೆ, ಶರಣ ಸಿದ್ಧಾಂತದ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ, ಅಧ್ಯಯನ ಅವ್ರದ್ದು. ಬಸವಣ್ಣನವರ ಹಾಗೂ ಬಸವಾದಿ ಶರಣರ ವಿಚಾರಗಳಲ್ಲಿ ಇರತಕ್ಕಂಥ ಆರ್ಥಿಕ ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಅನೇಕ ರಾಜ್ಯ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮಟ್ಟದೊಳಗೆ ಉಪನ್ಯಾಸವನ್ನು ಅವರು ನೀಡಿದ್ದಾರೆ. 12ನೇ ಶತಮಾನದ ಮೈಕ್ರೋ ಸೋಷಿಯೋ ಇಕಾನಮಿಕ್ ರೆವಲ್ಯೂಷನ್, ಈ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹೇಗೆ 12ನೇ ಶತಮಾನದ ಬಸವಾದಿ ಶರಣರ ವಿಚಾರಗಳು ಈ ಹಿನ್ನೆಲೆಯಲ್ಲಿ ಇದ್ದವು ಅನ್ನೋದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಉಪನ್ಯಾಸವನ್ನು ನೀಡಿದ್ದಾರೆ. ಅದರ ಜೊತೆಗೆ ಬಸವಣ್ಣನವರು ಮತ್ತು ನಿರ್ವಾಣ ವಿಜ್ಞಾನ, ಅಂದರೆ ವಿಭಿನ್ನವಾಗಿ ಬಸವಾದಿ ಶರಣರ ವಚನಗಳನ್ನು ನೋಡ್ತಕ್ಕಂಥ ಒಂದು ದೃಷ್ಟಿಕೋನವನ್ನು ಬೆಳೆಸ್ಕೊಂಡಿರ್ತಕ್ಕಂಥವರು ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರು ಈ ಹಿಂದೆನೂ ಕೂಡ ನಮ್ಮ ಶ್ರೀಮಠಕ್ಕೆ ಆಗಮಿಸಿ ಉಪನ್ಯಾಸವನ್ನು ಅವರು ನೀಡಿದ್ದಾರೆ. ಹೀಗೆ ಒಬ್ಬ ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರು ಈ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರು. ನಾನು ಮಾಡ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊತ್ತಾರೆ ಎದ್ದು ಅಘವಣೆ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತುಗಿಲಸವ ಮಾಡು ಕೂಡಲ ಸಂಗಮ ದೇವ. ನನಗೆ ಬಸವ ತತ್ವ, ವಚನ ಸಾಹಿತ್ಯದ ಶಿವನ ಪ್ರಕಾಶವನ್ನು ತೋರಿದಂಥ, ನಾವೆಲ್ಲ ದೊಡ್ಡಜ್ಜವ್ರೆ ಅಂತ ಹೇಳ್ತಿದ್ದಂಥ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ನನ್ನ ಎಲ್ಲ ವಿದೇಶ ಪ್ರವಾಸಿಗಳಿಗೂ ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದಂಥ ಸಿದ್ಧಗಂಗೆಯ ಸಿದ್ಧಪುರುಷ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಪಾದಕಮಲಗಳನ್ನು ಮನಮಂದಿರದಲ್ಲಿ ಪ್ರತಿಷ್ಠಾಪಿಸುತ್ತಾ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ತೋಂಟದ ಶ್ರೀ ಶ್ರೀ ಸಿದ್ಧರಾಮ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಪೊಡಮಟ್ಟು. ಅವರು ತಮ್ಮ ಮಕ್ಕಳನ್ನ ಹೆಚ್ಚಿಗೆ ಪ್ರೀತಿಸ್ತಾರೋ ಇಲ್ಲೋ ಗೊತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವಂಥ ಹಿರಿಯ ಜೀವಿ, ಮಾಜಿ ಸಹಕಾರಿ ಮತ್ತು ಅರಣ್ಯ ಸಚಿವರಾದಂಥ ನನ್ನ ಪರಮಾರಾಧ್ಯರಾದಂಥ ಹಿರಿಯರಾದಂಥ SS ಪಾಟೀಲ್ ಅವರೇ, ಇಂದಿನ ಕಾರ್ಯಕ್ರಮದಲ್ಲಿ ಇಬ್ಬರು ಅತಿಥಿಗಳು ಬರಬೇಕಾಯಿತು, IAS IPS ಆಫೀಸರ್ಗಳು. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ, ಶರಣೆ ಗಂಗಾಂಬಿಕೆ ತಾಯಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿಗಿಂತ ಎಲ್ಲ ಗುರು ಹಿರಿಯರೇ, ತಾಯಂದರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಶಿವಸ್ವರೂಪಿಗಳೇ ಹಾಗೂ ತಾಯಂದರೆ, ಈಗ 1.5 ತಿಂಗಳ ಹಿಂದೆ ನಾನು ಬಸವ ಕಲ್ಯಾಣಕ್ಕೆ ಹೋಗಿದ್ದೆ. ಬಹುಶಿಸ್ತೀಯ ನೆಲೆಗಳು ಅಂತ, ಅದರಲ್ಲಿ ನನಗೆ ಮಾನವ ಸಂಪನ್ಮೂಲ ಮಾತಾಡೋಕ್ಕೆ ಕೊಟ್ಟಿದ್ದರು. ಬೆಳಗ್ಗೆ 10:30 ಶುರುವಾಗಿತ್ತು. ನನಗೆ 1:30 ಅಷ್ಟೊತ್ತಿಗೆ ನಾನು ಮಾತಾಡಬೇಕಿತ್ತು. 4:30 ನಂದು ಕ್ಯೂ ಬಂತು.
ಬರೋ ಅಷ್ಟೊತ್ತಿಗೆ 2 ನಿಮಿಷ ಮಾತಾಡಿ ಅಂತ ಹೇಳಿದ್ರು. ಕಲ್ಯಾಣರಾವ್ ಪಾಟೀಲ್ ಅಂತ ಅವರು ಬಹಳ ನನಗೆ ಆತ್ಮೀಯರು. 2 ನಿಮಿಷ ಮಾತಾಡ್ರಿ ಅಂದ್ರೆ ಏನು ಮಾತಾಡೋದ್ರಿ, ಮಾನವ ಸಂಪನ್ಮೂಲ ಇಟ್ಸ್ ಅ ಬಿಗ್ ಸಬ್ಜೆಕ್ಟ್. ನಮ್ಮ ಅಪ್ಪ ಅವರು ಆವಾಗವಾಗ ಒಂದೊಂದು ಮಾತು ಹೇಳೋರು, ಬಸ್ಗೆ ಆಮೇಲೆ ಮದುವೆ ಊಟಕ್ಕೆ ಮೊದಲು ಹೋಗ್ಬೇಕಂತ, ಅದಕ್ಕೆ ಇನ್ನೊಂದು ಸೇರ್ಪಡೆ ಆಗ್ಬೇಕೇನು ಅಂತಂದ್ರೆ ಮೊದಲೇ ಭಾಷಣಕಾರ ಆಗ್ಬೇಕಂತ. ಟೇಕಿಂಗ್ ಇಟ್ ಆನ್ ಎ ಲೈಟರ್ ನೋಟ್, ವಚನ ಸಾಹಿತ್ಯದ ಅಧ್ಯಯನ ಇಂದಿನ ಬಹಳಷ್ಟು ಪೀಳಿಗೆಯ ವಿದ್ವಾಂಸರನ್ನು ಆಕರ್ಷಿಸ್ತಾ ಇದೆ. ನಾನು 12 ವರ್ಷದವನಿದ್ದಾಗಿನಿಂದ ಕೂಡ ತೊಡೆ ಮೇಲೆ ಕುಂಡಿಸ್ಕೊಂಡು ವಚನ ಸಾಹಿತ್ಯವನ್ನು ಕಲಿಸಿದಂಥ ನನ್ನ ತಂದೆಯವರ ಪಾದಕಮಲಗಳನ್ನು ಮನಮಂದಿರದಲ್ಲಿ ಸ್ಮರಿಸುತ್ತಾ, ಇಂದಿನ ವಿಷಯ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ. ದಿನಾಂಕ 10/2/2024 ಕರ್ನಾಟಕ ಸರ್ಕಾರ ಅದನ್ನು ಘೋಷಣೆ ಮಾಡಿದೆ. ಹಾಗಾಗಿ ಸರಿಸುಮಾರು 1 ತಿಂಗಳಿಂದ ಈ ಸಾಂಸ್ಕೃತಿಕ ನಾಯಕನ ಬಗ್ಗೆನೇ ಮಾತುಕತೆ ನಡೆದಿದ್ದಾವೆ. ನನಗೆ 20 ನಿಮಿಷ ಕೊಟ್ಟಿದ್ದಾರೆ. 20 ನಿಮಿಷದಲ್ಲಿ ಐ ವಿಲ್ ಟ್ರೈ ಟು ಕನ್ಕ್ಲೂಡ್. ಯಾಕಂದರೆ 32 ವರ್ಷ ಮಾರ್ಕೆಟಿಂಗ್ನಲ್ಲಿ ನಮ್ಮ ಗುರುಗಳು, ನಮ್ಮ ಹಿರಿಯರು ಕಲಿಸಿದ್ದು ಟೈಮ್ ಸೆನ್ಸ್ ಅಂತ. ಐ ವಿಲ್ ಟ್ರೈ ಟು ಕಂಪ್ಲೀಟ್ ಇನ್ 20 ಮಿನಿಟ್ಸ್. 9:05 ಆಗಿದೆ. 9:25ಕ್ಕೆ ಐ ವಿಲ್ ಕಂಪ್ಲೀಟ್. ಈ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನೋದ್ರಲ್ಲಿ 2 ಶಬ್ದಗಳಿವೆ, ಒಂದು ಸಂಸ್ಕೃತಿ, ಇನ್ನೊಂದು ನಾಯಕ. ಈ ಸಂಸ್ಕೃತಿ ಅನ್ನೋ ಶಬ್ದ ನಮಗೆ ಬಳಕೆಗೆ ಬಂದಿದ್ದು ತೀರಾ ಇತ್ತೀಚೆಗೆ, ಸರಿಸುಮಾರು 175-200 ವರ್ಷದಿಂದ ಬಂದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ತೀರಾ ಇತ್ತೀಚೆಗೆ ಬಳಕೆ ಬಂದದ್ದು ಸಂಸ್ಕೃತಿ ಅಂತ, ಈ ಕಲ್ಚರ್ ಅನ್ನೋದು ಶಬ್ದ ಬಂದಿದೆ. ಇದಕ್ಕೆ ಹಲವಾರು ಅರ್ಥಗಳನ್ನು ನಾವು ನೋಡ್ಬೋದು. ನಡವಳಿಕೆಗಳು, ನಂಬಿಕೆಗಳು, ಮೌಲ್ಯಗಳು, ಇಂಥ ಸಾಂಕೇತಿಕ ಅರ್ಥಗಳ ಮೂಲಕ ನಾವು ಇದನ್ನು ನೋಡ್ಬೋದು. ಅದಕ್ಕೆ ಒಂದು ಡೆಫಿನೇಷನನ್ನು ಕೊಡ್ತಾನೆ ಪೋಲೆಂಡ್ನ ಒಬ್ಬ ಮಾನವಶಾಸ್ತ್ರಜ್ಞ. ಅವನ ಹೆಸರು ಬ್ರೋನಿಸ್ಲಾವ್ ಮಾಲಿನೋವ್ಸ್ಕಿ ಅಂತ. ಅಕ್ಕ ಅವರು ಇಷ್ಟೊತ್ತನ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿದರು. ನಾವೊಂದು ಸ್ವಲ್ಪ ಮಾಡರ್ನೈಸ್ಡ್, ಯಾಕೆಂದರೆ ಇಂಜಿನಿಯರಿಂಗ್ ಓದೋರು, ಮಾರ್ಕೆಟಿಂಗ್ ಮಾಡಿದವರು ಸ್ವಲ್ಪ ಮಾಡರ್ನೈಸ್ಡ್. ಯಾಕೆಂದರೆ ಅವರೆಲ್ಲ 14-15 ಶತಮಾನದಿಂದ ಆ ದೃಷ್ಟಿಯಿಂದ ನೋಡ್ತಾರೆ. ನಾವೊಂದು ಸ್ವಲ್ಪ ಮಾಡರ್ನೈಸ್ ದೃಷ್ಟಿಯಿಂದ, ಹೀಗಾಗಿ ಇವೆಲ್ಲ ಇಂಗ್ಲೀಷ್ಗಳು ಬರ್ತವೆ. ಪೋಲೆಂಡ್ನ ಸಂಜಾತ ಬ್ರಿಟಿಷ್ ಮಾನವಶಾಸ್ತ್ರಜ್ಞ ಬ್ರೋನಿಸ್ಲಾವ್ ಮಾಲಿನೋವ್ಸ್ಕಿ ಪ್ರಕಾರ ಸಂಸ್ಕೃತಿ ಅಂದರೆ ಏನೋ ಒಂದು ಡೆಫಿನೇಷನ್ ಕೊಡ್ತಾನೆ. ಸಂಸ್ಕೃತಿ ಅಂದರೆ ಮಾನವ ತನ್ನ ಬದುಕಿನ ಗುರಿಗಳನ್ನು ರೂಪಿಸಿಕೊಳ್ಳಲು, ಸಾಧಿಸಿಕೊಳ್ಳಲು ರೂಢಿಸಿಕೊಂಡ ಸಾಧನವೇ ಸಂಸ್ಕೃತಿ ಅಂತ ಹೇಳ್ತಾನೆ. ಪ್ರಕೃತಿದತ್ತವಾದ ಪದಾರ್ಥಗಳನ್ನು ಮನುಷ್ಯ ತನ್ನ ವಿವೇಕ ಮತ್ತು ವಿವೇಚನೆಯಿಂದ ಯಾವ ರೀತಿಯಾಗಿ ಬಳಸ್ಕೊಳ್ತಾನೆ ಅದೇ ಸಂಸ್ಕೃತಿ ಅನ್ನೋದನ್ನು ಈ ಮಾಲಿನೋವ್ಸ್ಕಿ ಹೇಳ್ತಾನೆ. ಹಾಗೆಯೇ ಮಾನವನು ಕೂಡ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಾನೆ. ಈಗ ಧಾನ್ಯಗಳಿರ್ತವೆ, ಅದನ್ನು ಬೇಯಿಸಿ ಅಕ್ಕಿ ಮಾಡಿ ಹದ ಮಾಡಿ ಊಟ ಮಾಡೋದು ಒಂದು ಸಂಸ್ಕೃತಿ. ನಾವು ಕೂದಲನ್ನು ದೇವ್ರು ಕೊಟ್ಟಿದ್ದಾನೆ, ಅದನ್ನು ಚೆನ್ನಾಗಿ ತೊಳೆದು ಬಾಚಿ ಚೆನ್ನಾಗಿ ಕಾಣೋದಿದೆಯಲ್ಲ, ಅದೊಂದು ಸಂಸ್ಕೃತಿ. ಹೀಗೆ ಸಂಸ್ಕೃತಿ ಸಮಾಜದ ಪ್ರತಿಯೊಬ್ಬ ಪ್ರಜೆಗಳಿಗೂ ನಂಬಿಕೆ ಹಾಗೂ ಮೌಲ್ಯಗಳನ್ನು, ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಅವಕಾಶವನ್ನು ನೀಡ್ತದೆ. ಇದು ಸಂಸ್ಕೃತಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ಬೋದು, ಆದರೆ ಸಮಯ ಅಭಾವದಿಂದ ಅದನ್ನೆಲ್ಲ ಕಟ್ ಡೌನ್ ಮಾಡ್ತೀನಿ. ಬಸವಣ್ಣವರು ಸಂಸ್ಕೃತಿಯನ್ನು ಹೇಗೆ ನಮಗೆ ಕಲಿಸ್ಕೊಟ್ರು ಅಂತ ನಮ್ಮ ದೊಡ್ಡದವರು ಹೇಳಿದ್ರು. ನಡೆಕಲಿಸಿದ ಬಸವಣ್ಣದಲ್ಲಿ ಇಡೀ ತಮ್ಮ 1 ತಿಂಗಳ 1971 ತಮ್ಮ ಇಡೀ ಪ್ರವಚನದಲ್ಲಿ ನಡೆಕಲಿಸಿದ ಬಸವಣ್ಣ, ಆ ಇಡೀ ಪ್ರವಚನದ ಸಾರ ಸಂಗ್ರಹ ಅಂದರೆ ಸಂಸ್ಕೃತಿಯನ್ನು ಕಲಿಸಿದಂಥ ಬಸವಣ್ಣ ಅಂತಕ್ಕಂಥದ್ದು. ಅದರಲ್ಲಿದ್ದರೆ ಒಂದು ಮಾತನ್ನು ನಾನಿಲ್ಲಿ ಹೇಳ್ತೇನೆ. ಬಸವಣ್ಣ ನಮಗೆ ಮಾತನಾಡುವಂಥ ಒಂದು ಸಂಸ್ಕೃತಿಯನ್ನು ಕಲಿಸ್ಕೊಟ್ಟ. ಈ ಸಂಸ್ಕೃತಿ ಬಸವಣ್ಣನವರ ಎಲ್ಲ ವಚನಗಳಲ್ಲೂ ಪ್ರತಿಫಲನ ಆಗುತ್ತೆ. ಬಸವಣ್ಣವರು ಸರಿಸುಮಾರು 1300ಕ್ಕೂ ಅಧಿಕ ವಚನಗಳನ್ನು ನಾವು ಕೊಟ್ಟಿದ್ದಾರೆ. ಆ ಎಲ್ಲ ವಚನಗಳು ಆತ್ಮವಿಮರ್ಶೆಯ ವಚನಗಳು. ನಾವು ಅನ್ಕೋಬೋದು ಬಸವಣ್ಣನವರು ಇಡೀ ಸಮಾಜವನ್ನು ತಿದ್ದಿದ್ರು ಅಂತ ನಾವು ಅನ್ಕೋಬೋದು. ಆದರೆ ತಮ್ಮನ್ನು ತಾವು ತಿದ್ದಿಕೊಳ್ಳುವುದರ ಮೂಲಕ ಸಮಾಜಕ್ಕೆ ಮಾದರಿಯಾಗಿ ಇಡೀ ಸಮಾಜವನ್ನು ತಿದ್ದಿದ್ರು ಅನ್ನತಕ್ಕಂಥ ವಿಷಯ ಬಹಳ ಸಂಕೀರ್ಣವಾದಂಥ ಒಂದು ವಿಷಯ. ಅವರು ಮಾತನಾಡೋದಕ್ಕೆ ಹೆಂಗೆ ಕಲಿಸ್ತಾರೆ ಅಂದರೆ, ಅವ್ರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಳು ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ಅಂತ ಹೇಳ್ತಾರೆ.
ಬಹಳ ಸಂಕೀರ್ಣವಾದಂಥ ಇದು ಒಂದು ವಚನ. ನೋಡೋದಕ್ಕೆ ಭಾಳ ಸುಲಭ ಅನಿಸುತ್ತೆ. ಬಸವಣ್ಣವ್ರ ವಚನಗಳೇ ಹಾಗೆ. ಅಲ್ಲಂ ಪ್ರಭುಗಳು, ಅಕ್ಕ ಮಹಾದೇವಿ ವಚನಗಳು ಸ್ವಲ್ಪ ಸಂಕೀರ್ಣ ಇರ್ತವೆ. ಆದರೆ ಬಸವಣ್ಣನವರ ವಚನಗಳು ಬಹಳ ಸರಳ ಮತ್ತು ಓದಿದ ತಕ್ಷಣ ಅರ್ಥ ಆಗುತ್ತೆ. ಭಕ್ತಿ ಸುಭಾಷೆ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಈ ಸುಭಾಷೆನೇ ಈ ಸಂಸ್ಕೃತಿ. ನಾನು ಮಾತನಾಡೋದೆಲ್ಲ ಆ ಸುಭಾಷೆ ಥರ ಇರಬೇಕು ಅನ್ನತಕ್ಕಂಥ ಮಾತನ್ನು ಇವ್ರು ಹೇಳ್ತಾರೆ. ಮುಂದೆ ಇಷ್ಟೇ ಹೇಳಲ್ಲ ಅವರು. ನಾನು ಮಾತನಾಡ್ತೀನಿ ಅಂದರೆ ಸುಸಂಸ್ಕೃತವಾಗಿ ನಾನು ಮಾತನಾಡ್ತೀನಿ, ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಬಸವಣ್ಣನವ್ರ ಈ ಮೂಲಕ. ಅದು ಅಷ್ಟು ಅಲ್ಲದೆ ನುಡಿದಂತೆ ನಡುವೆ, ಇದು ಸಂಸ್ಕೃತಿ, ಇದು ವಚನ. ನಾನು ಏನು ಮಾತಾಡ್ತೀನಿ ಅದನ್ನೇ ನುಡಿತೀನಿ, ಏನು ನುಡಿತೀನಿ ಅದನ್ನೇ ಮಾಡ್ತೀನಿ ಅನ್ನತಕ್ಕಂಥ ಈ ಒಂದು ಸಂಸ್ಕಾರ ಇದೆಯಲ್ಲ, ಇದೇ ಸಂಸ್ಕೃತಿ. ಮುಂದುವರೆದು ಹೇಳ್ತವ್ರೆ, ಒಂದು ಜವೆ ಕೊರತೆಯಾದಳು ನೀ ಎನ್ನ ನದ್ದಿ ನೀನೆದ್ದು ಹೋಗ. ನಾನು ಈ ನಡೆ ನುಡಿನಲ್ಲಿ ಒಂದು ಜವೆ ಕೊರತೆ ಆದರೂ, ಒಂದು ಕುದುರೆ ಬಾಲದ ಒಂದು ಕೂದಲು ಅಷ್ಟ ವ್ಯತ್ಯಾಸವಾದ್ರೂ ಕೂಡ ನೀನು ನನ್ನನ್ನು ಮುಗಿಸ್ಬಿಟ್ಟು ಹೋಗುವಂಥ ಬಸವಣ್ಣವ್ರದ್ದು ಇದು ಸಂಸ್ಕೃತಿ. ಈ ಸಂಸ್ಕೃತಿ, ಸಂಸ್ಕಾರ, ನಡೆ, ನುಡಿ ಇದೆಲ್ಲ ಒಂದು ಕಲ್ಯಾಣದಲ್ಲಿ ಸರಿಸುಮಾರು 900 ವರ್ಷಗಳ ಹಿಂದೆ ಒಂದು ಕ್ರಾಂತಿಯ ಥರ ನಡೆದೋಗುತ್ತೆ. ಇದು ಕ್ರಾಂತಿಯ ಸಂಸ್ಕೃತಿ ಅಂತಲೇ ನಾವು ಹೇಳ್ಬೋದು. ನಾನು ಇಲ್ಲಿ ಕ್ರಾಂತಿ ಅಂತ ಒಂದು ಶಬ್ದ ಬಳಸಿದೆ. ಈ ಕ್ರಾಂತಿಗೆ 4 ನಡೆಗಳಿರ್ತವೆ. ಅದು ಗಿರೀಶ್ ಕಾರ್ನಾಡ್ ತಮ್ಮ ತಲೆದಂಡ ಅಂತ ಒಂದು ನಾಟಕದಲ್ಲಿ ಬರೀತಾರೆ. ಈ ಕ್ರಾಂತಿ ಇವತ್ತು ನಾವು ಒದರಾಡಿ, ಕೂಗಾಡಿ, ಚೀರಾಡಿ, ಬಡದಾಡಿ, ಪ್ರತಿಭಟನೆ ಮಾಡೋದಷ್ಟೇ ಅಲ್ಲ. ಕ್ರಾಂತಿಗೆ ಹಲವಾರು ಆಯಾಮಗಳಿವೆ. ಆ ಆಯಾಮಗಳು ಇಂದಿಗೂ ನಾವು ಅವನ್ನು ನೆನೆಸ್ಕೋತೀವಿ. ಅಂದರೆ ಆ ಕ್ರಾಂತಿಗಿದ್ದಂಥ ಒಂದು ಸಂಸ್ಕಾರ, ಸಂಸ್ಕೃತಿ, ಇಟ್ ಈಸ್ ಅ ಡಿಫರೆಂಟ್ ಡೈಮೆನ್ಷನ್ ಅಂತ ಗಿರೀಶ್ ಕಾರ್ನಾಡ್ ಅವ್ರು ಹೇಳ್ತಾರೆ. ತಾನು ಹುಟ್ಟು ಹಾಕಿದ ಕ್ರಾಂತಿ ಒಂದಿಲ್ಲೊಂದು ದಿನ ಯಶಸ್ವಿಯಾಗುತ್ತದೆ ಎಂದು ಬಸವಣ್ಣ ನಂಬಿದ್ದ ಅಂತಕ್ಕಂಥ ಮಾತನ್ನು ಗಿರೀಶ್ ಕಾರ್ನಾಡ್ ಅವರು ಬರೀತಾರೆ. ಅಂದರೆ ಈ 900 ವರ್ಷಗಳ ಹಿಂದೆ ನಡೆದಂಥ, ಕಲ್ಯಾಣದಲ್ಲಿ ನಡೆದಂಥ ಒಂದು ಕ್ರಾಂತಿ ಏನಿದೆಯಲ್ಲ, ಅದು ಅವತ್ತೇ ಶುರುವಾಗಿ ಅವತ್ತೇ ಮುಗ್ದೋಗಲಿಲ್ಲ. ಅದರ ಬೀಜಗಳು ಇನ್ನೂ ನಮ್ಮ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಅಂತಕ್ಕಂಥ ಮಾತನ್ನು ಇವರು ಹೇಳ್ತಾರೆ. ಈ ಕ್ರಾಂತಿಯನ್ನು ಮಾಡೋದಕ್ಕೆ ಹಲವಾರು ಕಾರಣಗಳು ಇದ್ದವು ಕೂಡ. ಒಂದು ಪುರೋಹಿತಶಾಹಿಯ ವಿರುದ್ಧ, ಆಮೇಲೆ ಒಂದು ರಾಜನ ದಬ್ಬಾಳಿಕೆ ವಿರುದ್ಧ, ಶ್ರೇಣೀಕೃತ ಸಮಾಜದ ಶೋಷಣೆ ವಿರುದ್ಧ ಮಾಡ್ತಕ್ಕಂಥ ಈ ಎಲ್ಲ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಕ್ರಾಂತಿಯನ್ನು ಮಾಡ್ತಾರೆ. ಈ ಕ್ರಾಂತಿಗೆ ಒಟ್ಟು 4 ಅಂಶಗಳನ್ನು, ಅಂದರೆ ನಾನು ಗುರುತಿಸಿದ್ದು 4 ಅಂಶಗಳು. ಒಂದು, ಪ್ರಶ್ನೆ ಮಾಡೋದು, ಕ್ವೆಶ್ಚನಿಂಗ್ ಅಂತೀವಲ್ಲ, ಈ ಕ್ರಾಂತಿಯ ಮೊಟ್ಟ ಮೊದಲನೆಯ ಅಂಶ. ಅಂದರೆ ಇದು ಬಹಳ ಮುಖ್ಯ. ನೀವು ಪ್ರಶ್ನೆನೇ ಮಾಡಲಿಲ್ಲ ಅಂತಂದರೆ ಹೇಗೆ ಅಂತ. ಪ್ರಶ್ನೆ ಮಾಡೋದು ಈ ಕ್ರಾಂತಿಯ ಮೊದಲನೇ ಘಟ್ಟ. ಈ ಪ್ರಶ್ನೆ ಮಾಡಿದಾಗ ನಿಮಗೆ ಉತ್ತರ ಸಿಗಲಿಲ್ಲ ಅಂದರೆ ಅದನ್ನು ಪ್ರತಿಭಟನೆ ಮಾಡೋದು. ಪ್ರಶ್ನೆ, ಪ್ರತಿಭಟನೆ ಇವೆರಡಕ್ಕೂ ನಮಗೆ ಉತ್ತರ ಸಿಗಲಿಲ್ಲ ಅಂದರೆ ನಿರಾಕರಣೆ ಮಾಡೋದು. ಪ್ರಶ್ನೆ, ಪ್ರತಿಭಟನೆ, ನಿರಾಕರಣೆ ಮಾಡಿದ ಮೇಲೆ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತಲ್ಲ, ಆ ವ್ಯಾಕ್ಯೂಮ್ಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋದಿದೆಯಲ್ಲ, ಇದು ಕ್ರಾಂತಿಯ ಸಂಸ್ಕೃತಿ. ನಾನು ಸರಿಸುಮಾರು 52 ದೇಶಗಳಿಗೆ ಹೋಗಿದ್ದೀನಿ. ಅಲ್ಲಿರ್ತಕ್ಕಂಥ ಎಲ್ಲ ಪ್ರವಾದಿಗಳನ್ನು, ಅಲ್ಲಿ ಇರ್ತಕ್ಕಂಥ ಎಲ್ಲ ಫಿಲಾಸಫರ್ಸ್ನ ಸ್ಟಡಿ ಮಾಡಿದಾಗ ಪ್ರಶ್ನೆ, ಪ್ರತಿಭಟನೆ, ನಿರಾಕರಣೆ ಈ ಎಲ್ಲರೂ ಮಾಡಿದ್ದಾರೆ. ಆದರೆ ಅದಕ್ಕೊಂದು ಪರ್ಯಾಯ ಕಟ್ಟಿಕೊಟ್ಟು ಯಾವುದಾದ್ರೂ ಒಬ್ಬ ಫಿಲಾಸಫರ್ ಇದ್ದರೆ ಅದು ಬಸವಣ್ಣ ಮಾತ್ರ. ಯಾಕಂದರೆ ಪ್ರಶ್ನೆ ಮಾಡ್ತಾನೆ, ಪ್ರತಿಭಟನೆ ಮಾಡ್ತಾನೆ, ನಿರಾಕರಣೆ ಮಾಡ್ತಾನೆ. ಇವೆಲ್ಲದಕ್ಕೂ ಬಗ್ಗದಿದ್ದಾಗ ಶ್ರಮ ಸಂಸ್ಕೃತಿ ಅಂತ ಒಂದು ನೆಲೆಯನ್ನು ಕಟ್ಕೊಟ್ನಲ್ಲ, ಲಿಂಗಾಯತ ಧರ್ಮ ಅನ್ನೋದು, ಶರಣ ಧರ್ಮ ಅನ್ನೋದು, ಕಾಯಕ ಧರ್ಮ ಅನ್ನೋದು, ಆ ಸಂಸ್ಕೃತಿಯನ್ನು ಕಟ್ಕೊಟ್ನಲ್ಲ. ಇಲ್ಲಿವರೆಗೂ ಬಸವಣ್ಣನವ್ರನ್ನ ಯಾಕೆ ನಾವು ನೆನೆಸ್ತೇವೆ? ಇದೇ ಒಂದು ಕಾರಣಕ್ಕಾಗಿ. ನೋಡಿ, ನಾನು ಹುಟ್ಟಿದ ಕುಲ ಎಲ್ಲರಿಗೂ ಸಮಾನ ಅಂಶಗಳನ್ನು ಕೊಡಲಿಲ್ಲ ಅಂದ ತಕ್ಷಣ ಅವನು ನಿರಾಕರಣೆ ಮಾಡ್ತಾನೆ. ಜನಿವಾರದ ಆ ಒಂದು ಪ್ರಸಂಗ ನಮಗೆಲ್ಲರಿಗೂ ಗೊತ್ತಿದೆ. ನನಗೆ ನೀವು ಜನಿವಾರ ಹೇಳ್ತೀನಿ, ನಮ್ಮ ಅಕ್ಕಗೆ ಎಲ್ಲಿ ಜನಿವಾರ ಅಂತ ಕೇಳಿದಾಗ ಅಲ್ಲಿ ಅವ್ರಿಗೆ ಉತ್ತರ ಸಿಗಲ್ಲ. ಆವಾಗ ನನಗೂ ಬೇಡ ಅಂತ ಪ್ರತಿಭಟನೆ ಮಾಡ್ತಾನೆ. ಅವೆರಡಕ್ಕೂ ಜಗಲಿಲ್ಲ ಅಂದಾಗೆ ನಿರಾಕರಣೆ, ಬೇಡ ಹೋಗು ಅಂಥೇಳಿ ಮನೆ ಬಿಟ್ಟು ಹೋಗ್ತಾನೆ. ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ಒಂದು ಸಂಸ್ಕೃತಿಯ ಒಂದು ಧರ್ಮವನ್ನು ಕಟ್ತಾನೆ, ಒಂದು ಲಿಂಗಾಯತ ಧರ್ಮವನ್ನು ಕಟ್ತಾನೆ. ಇದು ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಯ ಒಂದು ಸಂಸ್ಕೃತಿ ಅಂತ
ನನಗನ್ನಿಸ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆತ ಮಾಡಿದ್ದು ಇನ್ಕ್ಲೂಸಿವ್ನೆಸ್, ಅಂದರೆ ಇನ್ಕ್ಲೂಸಿವ್ ಕಲ್ಚರ್ ಆ್ಯಂಡ್ ಇನ್ಕ್ಲೂಸಿವ್ ರಿಲಿಜನನ್ನು ಕ್ರಿಯೇಟ್ ಮಾಡಿದ್ನಲ್ಲ, ಇದು ಒಂದು ಸಂಸ್ಕೃತಿ. ಹಾಗಾಗಿಯೇ ಬಸವಣ್ಣ ನಮಗೆ ಸಾಂಸ್ಕೃತಿಕ ನಾಯಕ ಆಗ್ತಾನೆ ಅನ್ನೋದನ್ನು ನಾವು ಇಲ್ಲಿ ಮನಗಾಣಬೇಕು. ಬಸವಣ್ಣ ಒಬ್ಬ ಗ್ರೇಟ್ ಸೋಷಿಯಲ್ ರಿಫಾರ್ಮರ್ ಅಂತ, ಸೋಷಿಯಲ್ ಸೈಂಟಿಸ್ಟ್ ಅಂತ ನಮಗೆ ಕಂಡು ಬರ್ತಾನೆ. ಇಡೀ ವಚನ ಸಾಹಿತ್ಯ ಚಳವಳಿ ಅಥವಾ ಕಲ್ಯಾಣ ಚಳವಳಿಯನ್ನು ನಾನು ನೋಡಿದಾಗ ಬಹಳ ಸಂಕೀರ್ಣವಾದಂಥ ಒಂದು ಚಳವಳಿ. ಆ ಚಳವಳಿಯ ಭೂಮಿಯ ಮೇಲೆ ನಡೆದಂಥ ಒಂದು ಕ್ರಾಂತಿಯಲ್ಲ, ಶರಣರ ಮನೋಮಂದಿರದಲ್ಲಿ ನಡೆದಂಥ ಒಂದು ಕ್ರಾಂತಿಯನ್ನು ಬಸವಣ್ಣ ಕಟ್ಟಿದ. ಈ ಕ್ರಾಂತಿಯನ್ನು ಮಾಡೋದಕ್ಕೆ ಬಸವಣ್ಣ ನಮಗೆ ಹಾಕಿಕೊಟ್ಟ ಎರಡು ತತ್ವಗಳು ಅಂದರೆ ಕಾಯಕ ಮತ್ತು ದಾಸೋಹ ಸಿದ್ಧಾಂತ. ಕಾಯಕವನ್ನು ಎಷ್ಟು ಅದ್ಭುತವಾಗಿ ಬಸವಣ್ಣ ಪ್ರೀತಿ ಮಾಡಿದ್ದ ಅಂತಂದರೆ, ಇಬ್ಬರು ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರಚಾರ ಮಾಡಿದಂಥವರು ಫ್ರೆಡ್ರಿಕ್ ಆ್ಯಂಜಲ್ಸ್ ಮತ್ತು ಕಾರ್ಲ್ ಮಾರ್ಕ್ಸು. 1845ರಲ್ಲಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಬಿಡುಗಡೆ ಮಾಡ್ತಾರೆ. ಅವರು ಕಾಯಕ ಯೋಗಿಗಳನ್ನ ಒಂದು ಕಡೆ ಸೇರಿಸಿ ಅವರಿಗೆ ಒಂದು ಗೌರವವನ್ನು ಕೊಡ್ತಾನೆ. ಬಸವಣ್ಣನವರು ಇನ್ನೂ ಮುಂದುವರೆದು ಏನು ಹೇಳ್ತಾರೆ, ಆ ಕಾಯಕಕ್ಕೆ ಒಂದು ದೈವತ್ವವನ್ನು ಕಲ್ಪಿಸ್ತಾರೆ. ಇದು ಶ್ರೇಷ್ಠತೆ ಮತ್ತು ಸಂಸ್ಕೃತಿ ಅನ್ನತಕ್ಕಂಥ ಮಾತನ್ನು ನಾವು ಆವಾಗ ಫ್ರೆಡ್ರಿಕ್ ಆ್ಯಂಜಲ್ಸ್ ಒಂದು ಮಾತನ್ನು ಹೇಳ್ತಾನೆ. ಏಕೆ ನಾವು ಬಸವಣ್ಣ ಇಲ್ಲಿವರೆಗೂ ಶ್ರೇಷ್ಠ ಆಗ್ತಾನೆ ಅನ್ನೋದಕ್ಕೆ ಫ್ರೆಡ್ರಿಕ್ ಆ್ಯಂಜಲ್ಸ್ ತನ್ನ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇದೆಯಲ್ಲ ಅದರ ಪ್ರಿಯಾಂಬಲ್ನಲ್ಲಿ ಹೇಳ್ತಾನೆ. ಬಸವಣ್ಣನ ಅವರು ಈ ಕಾರ್ಲ್ ಮಾರ್ಕ್ಸ್ ಆಗಲಿ ಫ್ರೆಡ್ರಿಕ್ ಆ್ಯಂಜಲ್ಸ್ ಆಗಲಿ ಯಾವುದೇ ಈ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಪ್ರಮೋಟ್ ಮಾಡಿದಂಥವ್ರು ಯಾರೂ ಭಾರತಕ್ಕೆ ಬರಲಿಲ್ಲ. ಆದರೆ ಬಸವಣ್ಣನವರ ಸಿದ್ಧಾಂತಗಳನ್ನು, ಬಸವಣ್ಣನವರ ವಿಚಾರಧಾರೆಗಳನ್ನು ಅತ್ಯಂತ ಗಟ್ಟಿಯಾಗಿ ಓದ್ಕೊಂಡಂಥವ್ರು. ಅವನು ಹೇಳ್ತಾನೆ ಫ್ರೆಡ್ರಿಕ್ ಆ್ಯಂಜಲ್ಸ್, ಅದು ಇಂಗ್ಲೀಷ್ನಲ್ಲಿದೆ, ಸ್ವಲ್ಪ ನಾವು ಮಾರ್ಕೆಟಿಂಗ್ನವ್ರು ಸ್ವಲ್ಪ ಇಂಗ್ಲೀಷ್ ಆವಾಗ ತುರುಕ್ತಾ ಇರ್ತೀವಿ, ನೀವು ಸ್ವಲ್ಪ ಹೊಂದ್ಕೋಬೇಕಂತ. ಅವನು ಹೇಳ್ತಾನೆ, ಲೇಬರ್ ಕ್ರಿಯೇಟೆಡ್ ಮ್ಯಾನ್. ಬಸವಣ್ಣ ಡಿಕ್ಲೇರ್ಡ್ ವರ್ಕ್ ಈಸ್ ವರ್ಷಿಪ್. By doing so, he exalted physical labor into a religious ideology. This is very tagline. ಅಂದರೆ he exalted physical labor into a religious ideology and gave a severe blow to a society which looked down upon the different professions, since labor was fundamentally woven fabric of the caste ಅಂತ ಫ್ರೆಡ್ರಿಕ್ ಆ್ಯಂಜಲ್ಸ್ ಹೇಳ್ತಾನೆ. ಅಂದರೆ ಇಡೀ ನಮ್ಮ ಬದುಕಿನ ಸಿದ್ಧಾಂತದಲ್ಲಿ ಹಾಸುಹೊಕ್ಕಾಗಿರೋದು ಕಾಯಕ. ಅಂಥ ಕಾಯಕಕ್ಕೆ ದೈವತ್ವವನ್ನು ಕೊಟ್ಟವನು ಬಸವಣ್ಣ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೆನಪು ಮಾಡಬೇಕು. ಅದಕ್ಕೆ ಪೂರಕವಾದ ಒಂದು ವಚನವನ್ನು ಬಸವಣ್ಣ ಹೇಳ್ತಾನೆ. ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡನಾದಡೆ ನಿಮ್ಮಾಣೆ ನಿಮ್ಮ ಪುರಾತರಾಣೆ. ತಲೆದಂಡ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕೊಲವನ್ನರಿಸಿದಡೆ ನಿಮ್ಮ ರಾಣಿವಾಸದಾಣೆ. ಎಂಥ ಅದ್ಭುತವಾದಂಥ ಒಂದು ವಚನವನ್ನು ಹೇಳ್ತಾನೆ. ಅಂದರೆ ನನ್ನ ಮನೆಗೆ ಇವತ್ತು ದೇವರು ಬಂದರೂ ಕೂಡ ಅವನ ಕಾಯಕವನ್ನು ನಾನು ಕೇಳೋದಿಲ್ಲ, ಹಾಗಾಗಿ ನಾ ಕಾಯಕಕ್ಕೆ ಶ್ರೇಷ್ಠತೆಯನ್ನು ಕೊಡ್ತಾನೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಮನಗಾಣಬೇಕು. ಅಂದರೆ ಕಾಯಕದ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಯ ಮೂಲಕ ಕಾಯಕ ಸಂಸ್ಕೃತಿಯನ್ನು, ಶರಣ ಸಂಸ್ಕೃತಿಯನ್ನು ಬೆಳೆಸಿದವರು ಬಸವಣ್ಣವರು. ಹಾಗಾದರೆ ಇದನ್ನ ಹೌ ಟು ಸಬ್ಸ್ಟೆನ್ಸ್ ದಿಸ್ ಅಂದರೆ ಬರೀ ಹೇಳ್ಕೊಂಡು ನೋಡ್ರಿ, ಅದ್ರದ್ದು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಜಪಾನ್ ಮೇಲೆ ಅಣುಬಾಂಬ್ ದಾಳಿ ಆಗ್ತದೆ. ಇಡೀ ದೇಶ ಛಿದ್ರಗೊಳ್ಬಿಡ್ತದೆ. ಅಂದರೆ ಜಪಾನ್ ಹ್ಯಾಸ್ ಬಿಕಮ್ ಝೀರೋ. ಅದಾದಮೇಲೆ ಕೇವಲ 50 ವರ್ಷಗಳಲ್ಲಿ ಆರ್ಥಿಕವಾಗಿ, ಟೆಕ್ನಿಕಲಿ ಒಂದು ಅದ್ಭುತವಾದಂಥ, ಒಂದು ಸದೃಢವಾದಂಥ ಒಂದು ದೇಶವನ್ನು ಕಟ್ತಾರೆ. ಆ ದೇಶವನ್ನು ಹೇಗೆ ಕಟ್ಟಿದ್ರಿ ಅಂತ ಫ್ರಾನ್ಸ್ನಲ್ಲಿ ಒಂದು ಸಂಸ್ಥೆ ಇದೆ, ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಆ ಸಂಸ್ಥೆ 1998ರಲ್ಲಿ ಜಪಾನನ್ನು ಕೇಳ್ತದೆ, ಹೌ ಯು ಹ್ಯಾಡ್ ಡೆವಲಪ್ಡ್ ಯುವರ್ ಕಂಟ್ರಿ ಫ್ರಮ್ ದ ಝೀರೋ ಲೆವೆಲ್ ಟು ದಿ ಟಾಪ್ ಲೆವೆಲ್ ಅಂತ. ಈಗ ಜಪಾನನ ಆರ್ಥಿಕ ಸ್ಥಿತಿ ಎಷ್ಟಿದೆ ಅಂತಂದರೆ, ಇಟ್ ಈಸ್ ಒನ್ ಆಫ್ ದಿ 4th ಲಾರ್ಜೆಸ್ಟ್ ಎಕನಾಮಿ ಆಫ್ ದಿ ವರ್ಲ್ಡ್. ಝೀರೋದಿಂದ ಹೇಗೆ ಬೆಳೆಸಿದೆ ಅಂತ ಫ್ರಾನ್ಸ್ನಲ್ಲಿರೋ ಆ OECD ಸಂಸ್ಥೆ ಕೇಳ್ತದೆ. 2001ರಲ್ಲಿ ಅದಕ್ಕೆ 20 ಬೃಹತ್ ವಾಲ್ಯೂಮ್ಗಳ ಒಂದು ವರದಿಯನ್ನು ನೀಡ್ತದೆ. ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೇ ಅವರು 2 ವರ್ಷ ತಗೊಳ್ತಾರೆ. 2004ರಲ್ಲಿ ನಾನು ಫ್ರಾನ್ಸಿನ ವಿಶ್ವವಿದ್ಯಾಲಯದಲ್ಲಿ
ಕಲ್ಚರ್ ಇನ್ ಎಕನಾಮಿಕ್ಸ್ ಬಗ್ಗೆ ಈ ವಚನ ಸಾಹಿತ್ಯದಲ್ಲಿ ಕಲ್ಚರ್ ಇನ್ ಎಕನಾಮಿಕ್ಸ್ ಮಾತನಾಡೋಕ್ಕೆ ಹೋದಾಗ 8 ಜನ ಆ OECD ಆಫೀಸರ್ಸು ಅದರಲ್ಲಿ ಕುಳಿತಿದ್ರು. ದೇ ಆರ್ ಫ್ಲಾಬರ್ಗಾಸ್ಟೆಡ್ ಟು ಸಿ ದಿ ಟೆನೆಟ್ಸ್ ಆಫ್ ಎಕನಾಮಿಕ್ಸ್ ಇನ್ ವಚನ ಲಿಟ್ರೇಚರ್. ಆವಾಗ ಅವರು ಆ ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಆಫೀಸಿಗೆ ಕರ್ಕೊಂಡು ಆ 20 ವಾಲ್ಯೂಮ್ಗಳ ಇಂಗ್ಲೀಷ್ ವಾಲ್ಯೂಮ್ಗಳನ್ನು ನನಗೆ ತೋರಿಸೋ ಅದರಲ್ಲಿ ಮೊದಲನೇ ವಾಲ್ಯೂಮನ್ನು ನನಗೆ ಪ್ರೆಸೆಂಟ್ ಮಾಡಿದ್ರು ಅವರು 2004ರಲ್ಲಿ. ನಾನು ಹಿಂಗೆ ತಿರುಗಿ ಹಾಕ್ತಾ ಇದ್ದೆ. ಮೊದಲನೇ ಅಧ್ಯಾಯದ ಮೊದಲನೇ ಪ್ಯಾರಾ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಯಾರಾಗ್ರಾಫ್ ಐ ಹ್ಯಾವ್ ಎವರ್ ರೆಡ್ ಇನ್ ಮೈ ಲೈಫ್. ಅದನ್ನು ಆ್ಯಸ್ ಇಟ್ ಈಸ್ ನಾನು ನಿಮಗೆ ಓದಿ ಹೇಳ್ತೀನಿ. ಆಫ್ಟರ್ ದಿ ಡಿಸ್ಟ್ರಕ್ಷನ್ ವಿ ಹ್ಯಾವ್ ನಾಟ್ ಸ್ಟಾರ್ಟೆಡ್ engineering or medical colleges or any other technical training institutions. In fact, we gave responsibility to our own people who are carpenters, masons, blacksmiths, weavers and so on, and depended on them. This is a very, very, very important. They have depended on the artisans. These people built an economically strong nation, and much more than that is they went on to start engineering medical colleges. ಅಂತ ಅದ್ಭುತವಾದ ಒಂದು ಸಿದ್ಧಾಂತವನ್ನು ಜಪಾನ್ನವರು ಆ ಮಾಡೆಲನ್ನು ಆಯ್ದುಕೊಂಡಿದ್ರು. ಅಂದರೆ ಕೇವಲ 50 ವರ್ಷಗಳಲ್ಲಿ ಅದ್ಭುತವಾದಂಥ ಎಕನಾಮಿಕಲಿ ಸ್ಟ್ರಾಂಗ್ ನೇಷನನ್ನು ಬಡಿದೆಬ್ಬಿಸ್ತಾರಲ್ಲ, ಇದೇ ಮಾತನ್ನು ನಮ್ಮ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳ್ತಾರೆ. ಆಯಗಾರನ ಯಾವ ಮಟ್ಟಕ್ಕೆ ಬೆಳೆಸಿದ್ರು ಬಸವಣ್ಣವರು ಅಂದರೆ, ಹೊಲಗಂಡಲ್ಲದೆ ಪಿಂಡಕ್ಕೆ ಆಶ್ರಯವಿಲ್ಲ ಅಂತಕ್ಕಂಥ ಈ ವಚನದಲ್ಲಿ ಕೊನೆಯ 6 ಸಾಲುಗಳಲ್ಲಿ ಹೇಳ್ತಾರೆ. ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಲಿಂಗಸ್ಥಳವನ್ನರಿಯದವನೇ ಕುಲಜನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ಆಯಗಾರರಿಗೆ, ಈ ಶ್ರಮಜೀವಿಗಳಿಗೆ ಎಂಥ ದೊಡ್ಡ ಸ್ಥಾನವನ್ನು ಬಸವಣ್ಣವರು ಕೊಟ್ಟಿದ್ದರು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಅಮೃತಗಣ ದೇವಗಣವನ್ನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆನು ಅಂತ. ಎಂಥ ಅದ್ಭುತವಾದಂಥ ಮಾತು. ನನ್ನ ಎದುರಿಗೆ ಕುಳಿತಂಥ ವ್ಯಕ್ತಿ ಯಾರೇ ಆಗಲಿ ಅವನನ್ನು ಸಂಬೋಧಿಸುವಂಥ, ಅವನನ್ನು ಮಾತನಾಡಿಸುವಂಥ ಸಂಸ್ಕೃತಿಯನ್ನು ಬಸವಣ್ಣ ಎಷ್ಟು ಅದ್ಭುತವಾಗಿ ಕಟ್ಕೊಡ್ತಾರೆ ಅಂದರೆ, ಅವನಿಗೆ ಮನಸ್ಸಿಗೆ ಯಾವುದೇ ವ್ಯಥೆ ಆಗತಕ್ಕಂಥ ಮಾತುಗಳು ನಮ್ಮಿಂದ ಬರಬೇಕಂತ ಅಂತಕ್ಕಂಥ ಒಂದು ಸಂಸ್ಕೃತಿಯನ್ನು ಬಸವಣ್ಣ ನಮಗೆ ಕಲಿಸ್ಕೊಟ್ಟಿದ್ದಾರೆ. ನೋಡಿ, ಅವ್ರು ಹೇಳ್ತಾರೆ, ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವಿನ ಅಂತಕ್ಕಂಥ ಒಂದು ಸಂಸ್ಕೃತಿ ಇದೆಯಲ್ಲ, ಈ ಸಂಸ್ಕೃತಿ ಯಾವ ದೇಶದಲ್ಲೂ ನಿಮಗೆ ಸಾಧ್ಯ ಇಲ್ಲ. ಇದು ಬಸವಣ್ಣನವರ ಅದ್ಭುತವಾದ ಒಂದು ಕ್ರಿಯಾಶಕ್ತಿ. ಇನ್ನು ಸಂಗೀತಕ್ಕೆ ಇರ್ತಕ್ಕಂಥ ಸಂಸ್ಕೃತಿನೇ ಬೇರೆ. ಸರಿಸುಮಾರು 35 ಜನ ಸಂಗೀತಕಾರರಿದ್ದರು. ಅವರು ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ರು ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಕಲೆ ಮತ್ತು ಕಲಾವಿದರಿಗೆ ಅದ್ಭುತವಾದಂಥ ಒಂದು ಗೌರವ ಇತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಸವಣ್ಣವ್ರು ಹೇಳ್ತಾರೆ, ಆಡಿಹರೆಯ ಪಾಡಿಹರೆಯ ಮನಬಂದ ಪರಿಯಲಿ, ಶಿವಶರಣರ ಮುಂದೆ ಆಡಿಹರೆಯ ಹಾಡಿಹರೆಯ, ಕೋಡಂಗಿ ಆಟವನ್ನು ಆಡಿದ ಭಕ್ತಂಗೆ ಬೇಡಿದತ್ತೆ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು, ಈ ಸಂಗೀತ ಸಂಸ್ಕೃತಿಯನ್ನು ಕೂಡ ಬಸವಣ್ಣವರು ಬೆಳೆಸಿದ್ರು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಈಗಿನ ಕಾಲಘಟ್ಟದಲ್ಲಿ ನಮ್ಮ ರಾಜಕಾರಣವನ್ನು ನೋಡ್ತೀವಿ. ಬಸವಣ್ಣ ಈ ರಾಜಕಾರಣ ಹೇಗಿರಬೇಕು ಅನ್ನತಕ್ಕಂಥ ಮಾತನ್ನು 12ನೇ ಶತಮಾನದಲ್ಲಿ ಕಟ್ಕೊಟ್ಟಿದ್ದ. ನನಗೆ ಬಹಳ ಇವತ್ತು ಖುಷಿಯಾಗೋ ಸಂಗತಿ ಏನಂದರೆ, ತಮ್ಮ ಇಡೀ ಬದುಕನ್ನು ಬಸವ ತತ್ವಕ್ಕೆ, ಶರಣ ಸಿದ್ಧಾಂತಕ್ಕೆ, ವಚನ ಸಾಹಿತ್ಯಕ್ಕೆ ಮುಡುಪಾಗಿಟ್ಟಂಥ ಹಿರಿಯ ಜೀವಿಗಳು ನನ್ನ ಮಾತನ್ನು ಕೇಳ್ತಾ ಇದ್ದಾರೆ. ಅದು ನನಗೆ ಅತ್ಯಂತ ಖುಷಿ ಪಡೋ ವಿಷಯ ಅಂತ ನನಗನ್ನಿಸ್ತದೆ. ಬಸವಣ್ಣ ಒಂದು ಶಬ್ದವನ್ನು ಬಳಸ್ತಾನೆ ತನ್ನ ವಚನದಲ್ಲಿ, ರಾಜಬೀದಿ ಅಂತಕ್ಕಂಥ ವಚನವನ್ನು ಸಂವಾದಿಯಾಗಿ ಬಳಸ್ತಾನೆ. ಪಾರ್ಲಿಮೆಂಟ್ಗೆ ಸಂವಾದಿಯಾದಂಥ ಒಂದು ಶಬ್ದ ಅನಿಸ್ತದೆ. ಭೌತಿಕನ ಸೇರಿಯ ಸಾತ್ವಿಕ ನೆರೆ ಹುಟ್ಟಡೆ, ಭೌತಿಕ ಸಾತ್ವಿಕನಾದ, ಸಾತ್ವಿಕ ಭೌತಿಕನಾದ, ಈ ಮಾತು ಬಿದ್ದುದು ನೋಡ ರಾಜಬೀದಿಯಲ್ಲಿ ಅಂತ ಶಬ್ದವನ್ನು ಬಳಸ್ತಾನೆ. ಅಯ್ಯ ಭೌತಿಕ ಕೆಣಕಿದಡಿಲ್ಲ, ಮಾತು ಮುಚ್ಚುದಡಿಲ್ಲ, ಓತು ಕೂಡುವ ಅನ್ನುವ ಕೂಡಲ ಸಂಗಮ ದೇವ ತಾನೇ ಬಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಈ ಅದಲು ಬದಲು ಕಂಚಿ ಬದಲು ಅಂತಕ್ಕಂಥ ನಾಟಕ ನಾವೇನಿವಾಗ ಮಾಡ್ತಾಯಿದ್ದೀವಿ ಅದರಲ್ಲೂ ಸಾಕಾಗೋದಿಲ್ಲ. ಅದೆಲ್ಲ ಬಿಡ್ರಿಪ್ಪ, ನೀವು ಪ್ರೀತಿನ ಬದುಕಿಗೆ ಇಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಡ್ರಿ ಅಂತಕ್ಕಂಥ ಆ ಒಂದು ವಿಷಯವನ್ನು ಬಸವಣ್ಣ 12ನೇ ಶತಮಾನದಲ್ಲಿಯೇ ಹೇಳ್ತಾನೆ. ಇದಿಷ್ಟು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಒಂದು ವಿಷಯ. ಅಂದರೆ ಬಸವಣ್ಣ ನಮ್ಮ ಸಂಸ್ಕೃತಿಯನ್ನು ಹೇಗೆ ನಮ್ಮನ್ನು ತಿದ್ದಿದ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ಇನ್ನು
5 ನಿಮಿಷ ಇದೆ, ಐ ವಿಲ್ ಫಿನಿಶ್ ಆಫ್ ಇನ್ 5 ಮಿನಿಟ್ಸ್. ಇಲ್ಲ ನಾಯಕ ಹೇಗಿರಬೇಕು ಅಂತಕ್ಕಂಥದ್ದು ಬಸವಣ್ಣವ್ರು ಹೇಳ್ತಾರೆ. ಅವರ ನಾಯಕತ್ವನೇ ಒಂದು ಯೂನಿವರ್ಸಲ್ ಮಾಡೆಲ್ ಆಫ್ ಲೀಡರ್ಶಿಪ್ ಅಂತಕ್ಕಂಥ ಮಾತನ್ನು ಹೇಳಿರೋದು. ಆವಾಗಲೇ ಮಕ್ಕಳು ಎಷ್ಟು ಅದ್ಭುತವಾಗಿ ಒಂದು ವಚನಕ್ಕೆ ನೃತ್ಯ ರೂಪಕವನ್ನು ಪ್ರದರ್ಶಿಸ, ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನ್ನೆರೆದು ಆಚಾರವೆಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಬಸವಣ್ಣ ಅಂದ್ರೆ ಅದೊಂದು ಶಿವನ ಪ್ರಕಾಶ. ಬಸವಣ್ಣವರು ಅತ್ಯಂತ ಹತ್ತಿರದಿಂದ ನೋಡಿದಂಥ ಅಲ್ಲಂಪ್ರಭುಗಳು ಬರೆದಂಥ ಈ ವಚನ, ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರೆ ಅಸಂಖ್ಯಾತ ಗಣಗಳು ಅಂತಕ್ಕಂಥ ಮಾತನ್ನು ಅಲ್ಲಂಪ್ರಭುಗಳು ಅಂತ ಬಸವಣ್ಣ ಎಂಥ ಅದ್ಭುತವಾದಂಥ ನಾಯಕ ಆಗಿದ್ದರು ಅನ್ನತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಈ ಬಸವಣ್ಣವರ ನಾಯಕತ್ವ ನಮಗೆ ಯಾಕೆ ಇಷ್ಟು ಪ್ರಬುದ್ಧತೆ ಪ್ರಸ್ತುತತೆ ಆಗ್ತೆ ಅನ್ನೋದಕ್ಕೆ ಹಲವಾರು ಕಾರಣಗಳು. ಅದರಲ್ಲಿ ಒಂದು ಕಡೆ ಆರಿಸೋತ್ತಿಗೆ, ಇನ್ನೊಂದು ಕಡೆ ಬಸವಣ್ಣವರ ಚಿಂತನೆಗಳ ವಿರೋಧಿಗಳು, ಇನ್ನೊಂದು ಕಡೆ ಶ್ರೇಣೀಕೃತ ಸಮಾಜ, ಮೇಲು ಕೀಳೆಂಬ ದಬ್ಬಾಳಿಕೆ, ಮತ್ತೊಂದು ಕಡೆ ವಿಚಾರಶೀಲರು ಹಾಗೂ ಅವಿದ್ಯಾವಂತರು, ಆರ್ಥಿಕ ಬಲವುಳ್ಳವರು ಹಾಗೂ ಬಡವರು, ಕಾಯಕವನ್ನೇ ನಂಬಿದಂಥವರು ಮತ್ತು ಶೋಷಣೆಯನ್ನೇ ತಮ್ಮ ಜೀವನೋಪಾಯವನ್ನು ಮಾಡಿಕೊಂಡವರ ವಿರುದ್ಧ ಬಸವಣ್ಣ ಈ ಕ್ರಾಂತಿಯನ್ನು ಮಾಡಿದ. ಈ ಕ್ರಾಂತಿಯನ್ನು ಸಂಸ್ಕೃತಿಯನ್ನು ಬೆಳೆಸ. ಇಂಥ ಗೋಜಲು ಆ ವಿಷಮಯ ವಾತಾವರಣ ಅಂದರೆ ವ್ಯಷ್ಟಿ ಪ್ರಜ್ಞೆಯಿಂದ ಸಮಷ್ಟಿ ಪ್ರಜ್ಞೆಯವರು ತಲೆಕೆಟ್ಟು ಓಡಿ ಹೋಗುವಂಥ ಒಂದು ಆ ಕಾಲಘಟ್ಟ ಅದು. ಆ ಕಾಲಘಟ್ಟದಲ್ಲಿ ಎಂಥ ಅದ್ಭುತವಾದ ಕೆಲಸ ಮಾಡಿದ ಬಸವಣ್ಣ ಅಂತಂದರೆ, ನಾವು ಯಾರಾದರೂ ತಿಪ್ಪೆಯಲ್ಲಿ ಬಿದ್ದಿದ್ರೆ ಅವ್ರಿಗೆ ಭಾಳ ಅಂದರೆ ನಾವು ಕೈ ಕೊಟ್ಟು ಮೇಲೆ ಎಬ್ಬಿಸ್ತೀವಿ. ಆದರೆ ಬಸವಣ್ಣನವರು ಮಾಡಿದ್ದ ಕೆಲಸ ಏನು ಅಂದರೆ, ಆ ತಿಪ್ಪೆಯಲ್ಲಿ ತಾನೇ ಎಳೆದು ಆತನ ತನ್ನ ಹೆಗಲ ಮೇಲೆ ಕುಂಡಿಸ್ಕೊಂಡು ಹೊರಗೆ ಬಂದು ಅವನನ್ನು ತಿದ್ದಿ ಶುದ್ಧಿ ಮಾಡ್ತಕ್ಕಂಥ ಒಂದು ವಿಷಯ ಬಸವಣ್ಣ ಮಾಡಿದ್ನಲ್ಲ, ಅದು ಅತ್ಯಂತ ಪ್ರಮುಖವಾದ ಒಂದು ನಾಯಕತ್ವ. ಅದಕ್ಕೆ ನೆಲ್ಸನ್ ಮಂಡೇಲಾ ತಮ್ಮ ಎ ಲಾಂಗ್ ವಾಕ್ ಟು ಫ್ರೀಡಮ್ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಬರೀತಾರೆ, ಲೀಡ್ ಫ್ರಮ್ ದ ಬ್ಯಾಕ್, ಲೆಟ್ ಅದರ್ಸ್ ಬಿಲೀವ್ ದೇ ಆರ್ ಇನ್ ದಿ ಫ್ರಂಟ್, ದೇರ್ ಗೋ ಮೈ ಪೀಪಲ್ ಹೂ ಆರ್ ಇನ್ ಫ್ರಂಟ್ ಆಫ್ ಮೀ, ಐ ಮಸ್ಟ್ ಫಾಲೋ ದೆಮ್ ಬಿಕಾಸ್ ಐ ಆಮ್ ದೇರ್ ಲೀಡರ್. ಈವನ್ ಇಫ್ ಐ ಫಾಲ್ ದೇ ವಿಲ್ ನಾಟ್ ಫಾಲ್, ಈವನ್ ಇಫ್ ಐ ಫೇಲ್ ದೇ ನೋ ವೇರ್ ಟು ಗೋ ಅಂತಕ್ಕಂಥ ಮಾತನ್ನು ನೆಲ್ಸನ್ ಮಂಡೇಲಾ ಅವರು ಹೇಳ್ತಾರೆ. ಇದು ನಾಯಕತ್ವಕ್ಕೆ ಇರಬೇಕಾದಂಥ ಒಂದು ಡೆಫಿನೇಷನ್. ಈಗ ಬಸವಣ್ಣ ಏನಾದರೂ ಬರ್ರಪ್ಪ ನಾವು ನಿಮ್ಮನ್ನು ಇದು ಉದ್ಧಾರ ಮಾಡ್ತೀನಿ ನಾನು ನಿಮ್ಮ ನಾಯಕ ಅಂತ ಏನಾದರೂ ಹೇಳಿಬಿಟ್ಟಿದ್ರೆ, ಒಂದು ಮೆಂಟಾಲಿಟಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವು ಏನು ಹೇಳ್ತೀವಲ್ಲ, ಅದು ಕ್ರಿಯೇಟ್ ಆಗ್ತಿತ್ತು. ಹಾಗಾಗಿ ಬಸವಣ್ಣವರು ಏನು ಮಾಡೋದು, ನೀವೇ ನಾಯಕರು ಅಂತಕ್ಕಂಥ ಒಂದು ಮಾತನ್ನು ಅವ್ರಿಗೆ ಹೇಳಿ ಅವರಲ್ಲಿ ಇರ್ತಕ್ಕಂಥ ಒಂದು ಸಚೇತಕ ಶಕ್ತಿಯನ್ನು ಬಡಿದೆಬ್ಬಿಸಿದ. ಅದಕ್ಕೆ ಇಲ್ಲಿ ನೋಡಿ, ಅವನು ಬಸವಣ್ಣವರು ಎಷ್ಟು ಅದ್ಭುತವಾದ ಒಂದು ಪ್ರತಿಮೆಯನ್ನು ಕಟ್ಕೊಡ್ತಾರಂದರೆ, ಒಂದು ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಹೋಗಿ ಆ ಶ್ರೇಣೀಕೃತ ಸಮಾಜದ ಎಲ್ಲರ ಮನೆ ಮುಂದೆ ಭಿಕ್ಷೆ ಬಿಡ್ತಾ ಕೇಳ್ತಾನೆ, ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತರನ್ನೆರೆದು ಭಕ್ತಿ ಭಿಕ್ತಿಯ ನಿಕ್ಕಿದೆಡೆ ಎನ್ನ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದರೆ ಈ ಒಂದೇ ಒಂದು ವಚನದಿಂದ ಆ ಸಮಾಜ ಮತ್ತು ಅವರ ನಡುವೆ ಇರತಕ್ಕಂಥ ಒಂದು ಆ ಡಿಸ್ಟೆನ್ಸಿಂಗ್ ಇದೆ, ಕಿತ್ತು ಬಿಸಾಕ್ಬಿಡ್ತಾನೆ. ಅಂದರೆ ಅವರ ನಡುವೆ ಎಂಥ ಒಂದು ಬಾಂಧವ್ಯ ಬೆಳೆದಿತ್ತು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲ, ರಾಬರ್ಟ್ ಗ್ರೀನ್ಲೀಫ್ ಅಂತಕ್ಕಂಥವನು ನ್ಯೂಯಾರ್ಕಲ್ಲಿ ಒಂದು ಲೇಬರ್ ಮೂಮೆಂಟನ್ನು ಕ್ರಿಯೇಟ್ ಮಾಡ್ತಾನೆ. 1920ರಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾನೆ. ನ್ಯೂಯಾರ್ಕ್ನಲ್ಲಿ ಅವರ ಆಫೀಸ್ಗೆ ನಾನು 2 ಸಾರಿ ಹೋಗಿದ್ದೀನಿ. ಅಲ್ಲಿ ನನಗೆ ಯಾಕೆ ಭಾಳ ಖುಷಿ ಆಗ್ತದೆ ಅಂದರೆ, ಅಲ್ಲಿರ್ತಕ್ಕಂಥ ಒಂದು ಲೈನ್, ನೀವು ಎಂಟ್ರಿ ಆಗ್ತಿದ್ದಂಗೆ ಮೇಲೆ ದೊಡ್ಡದಾಗಿ ಬರ್ಸಿದ್ದಾರೆ ಬೋರ್ಡು, ಗುಡ್ ಲೀಡರ್ಸ್ ಮಸ್ಟ್ ಫಸ್ಟ್ ಬಿಕಮ್ ಗುಡ್ ಸರ್ವೆಂಟ್ಸ್ ಅಂತಕ್ಕಂಥ ಮಾತನ್ನು ಈ ರಾಬರ್ಟ್ ಗ್ರೀನ್ಲೀಫ್ ಬರೀತಾನೆ. ಈಸ್ ಅ ಮಲ್ಟಿಮಿಲಿಯನರ್. ಗುಡ್ ಲೀಡರ್ಸ್ ಮಸ್ಟ್ ಫಸ್ಟ್ ಬಿಕಮ್ ಗುಡ್ ಸರ್ವೆಂಟ್ಸ್ ಅಂತ ಮಾತನ್ನು ಹೇಳ್ತಾನೆ. ಬಸವಣ್ಣವರು ಮಾಡಿದ್ದೇನೆ ಇದೆ. 12ನೇ ಶತಮಾನದಲ್ಲಿ ಭಕ್ತಿ ಇಲ್ಲದ ಬಡವನಾನಯ್ಯ ಅಂತ ಹೇಳ್ತಕ್ಕಂಥ ಮಾತಿದೆಯಲ್ಲ, ಆ ಸೋಷಿಯಲ್ ಡಿಸ್ಟೆನ್ಸನ್ನು ಅನಾಮತ್ತಾಗಿ ಈ ಒಂದೇ ಒಂದು ವಚನದಿಂದ ಅವನು ಹೊಡೆದಾಗ್ತಾನೆ. ಇದು ಮೋಟಿವೇಶ್ನಲ್ ಲೀಡರ್ಶಿಪ್. ನನಗೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಆ ಒಂದು ಪಾರಿಭಾಷಿಕ ಶಬ್ದಕ್ಕೆ ಬಸವಣ್ಣ ಹೇಗೆ ಸಂವಾದಿಯಾಗಿದ್ದ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಮನಗಾಣಬೇಕು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದ್ಭುತವಾದಂಥ ಒಂದು ಸಂಸ್ಕೃತಿಯನ್ನು ಬೆಳೆಸಿದವರು ಬಸವಣ್ಣವರು. ಅವರ ನಾಯಕತ್ವನೇ ಇಡೀ ಪ್ರಪಂಚಕ್ಕೆ
ಒಂದು ಮಾದರಿಯಾದಂಥ ನಾಯಕತ್ವ. ಇನ್ನೂವರೆಗೂ ನಾವು ಅದನ್ನು ಇಂಪ್ರೂವ್ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ಇಟ್ಸ್ ದ ಮೋಸ್ಟ್ ಅಡ್ವಾನ್ಸ್ ಆ್ಯಂಡ್ ಮೋಸ್ಟ್ ಮಾಡರ್ನೈಸ್ಡ್ ಲೀಡರ್ಶಿಪ್ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳಬೇಕಾಗುತ್ತೆ. ಇಂಥ ಸಂದಿಗ್ಧ ಕಾಲದಲ್ಲಿ ಈ ಜಾತಿ ಧರ್ಮಗಳ ನಡುವೆ ಘರ್ಷಣೆಗಳು ನಡೀತಿರ್ಬೇಕಾದ್ರೆ ಈ ಬಸವಾದಿ ಶರಣರ ವಚನಗಳು ತತ್ವ ಸಿದ್ಧಾಂತಗಳು ನಮ್ಮ ಅಂತರಂಗಕ್ಕೆ ಇಳಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ವಿಡಂಬನಾತ್ಮಕವಾದಂಥ ಒಂದು ಕವನ ಹಾವೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೊಫೆಸರ್ ಅಂತ ಡಾಕ್ಟರ್ ಪುಷ್ಪಾವತಿ ಶೆಲ್ವಡಿಮಠ ಅವರು ಬರೆದಂಥ ಒಂದು ವಚನ ಬಸವನ ಕಾಗೆ ಅಂತಕ್ಕಂಥ ವಚನ. ಸಮಕಾಲೀನ ವಚನ ಸಿದ್ಧಾಂತದ ಪ್ರತಿಭೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಇರ್ತಕ್ಕಂಥವರು ಡಾಕ್ಟರ್ ಪುಷ್ಪಾವತಿ ಶೆಲ್ವಡಿಮಠ ಅಂತವರು. ಸೃಜನಶೀಲ ಸಾಹಿತ್ಯ, ವಚನ ಸಾಹಿತ್ಯ, ಅದ್ಭುತವಾದಂಥ ಒಂದು ಪ್ರತಿಮೆ ಡಾಕ್ಟರ್ ಪುಷ್ಪಾವತಿ ಶೆಲ್ವಡಿಮಠ ಅವರು ಬರೆದಂಥ ಬಸವನ ಕಾಗೆ ಅಂತಕ್ಕಂಥ ಈ ವಿಡಂಬನಾತ್ಮಕವಾದಂಥ ಕವನವನ್ನು ಹೇಳ್ತಾ, ಆ ಪುಷ್ಪಾವತಿ ಶೆಲ್ವಡಿಮಠ ಅವರು ನಮ್ಮ ಮಠದಲ್ಲಿ ಕೂಡ 2-3 ಸಾರಿ ಪ್ರವಚನವನ್ನು ಕೂಡ ನೀಡಿದ್ದಾರೆ. ಕವನ ಬಸವನ ಕಾಗೆ, ಶಬ್ದ ಜೋಡಣೆ ಡಾಕ್ಟರ್ ಪುಷ್ಪಾವತಿ ಶೆಲ್ವಡಿಮಠ. ಹಂಚಿಕೊಂಡು ತಿನ್ನಬೇಕು, ಹಂಚಿಕೊಂಡಷ್ಟು ಹುಲಸಾಗುವುದು ಸಕಲವು. ನಿತ್ಯ ಸತ್ಯವಾದ ತತ್ವವೊಂದನ್ನು ನಿತ್ಯವೂ ಕಲಿಯುತ್ತಿತ್ತು ಮಗುವೊಂದು. ಒಂದು ಮೆಟಾಫರ್ ಅಂದರೆ, ಒಂದು ಮಗು ವಚನವನ್ನು ಕಲಿತಾ ಇದೆ, ಪಕ್ಕದಲ್ಲಿ ಅವ್ರ ತಾಯಿ ಕೂತಿದ್ದಾಳೆ, ತಾಯಿ ಕೂತು ಮಾತಾಡ್ಸಿದ್ದಾಳೆ. ಹಂಚಿಕೊಂಡು ತಿನ್ನಬೇಕು, ಹಂಚಿಕೊಂಡಷ್ಟು ಹುಲಸಾಗುವುದು ಸಕಲವು. ನಿತ್ಯ ಸತ್ಯವಾದ ತತ್ವವೊಂದನ್ನು ನಿತ್ಯವೂ ಕಲಿಯುತ್ತಿತ್ತು ಮಗುವೊಂದು. ಕಾಗೆ ಒಂದಗಳ ಕಂಡರೆ ಕರೆಯದೆ ತನ್ನ ಬಳಗವನ್ನೆಲ್ಲ, ಬಸವನ ವಚನ ನಿತ್ಯವೂ ತಪ್ಪದೆ ಕಂಠಪಾಠ ಮಾಡುತ್ತಿತ್ತು ಬಿಡದೆ. ಬಸವನ ವಚನ ನಿತ್ಯವೂ ಕಂಠಪಾಠ ಮಾಡುತ್ತಿತ್ತು ಬಿಡದ ದಿನವು. ಒಂದು ದಿನ ಮಗುವಿನ ಮಗ್ಗುಲಲ್ಲಿ ರೊಟ್ಟಿಯ ತುಣುಕೊಂದು ಬಿದ್ದಿತ್ತು. ರೊಟ್ಟಿಗಾಗಿ ಹಾರಿ ಬಂದ ಕಾಗೆ ಕರೆಯಿತು ತನ್ನ ಬಳಗವನ್ನೆಲ್ಲ. ಬಸವನ ವಚನವ ನೆನಪಾಯಿತು ಮುಗ್ಧ ಮಗುವಿಗೆ. ಕಾಗೆ ಬಳಗವನ್ನೆಲ್ಲ ರೊಟ್ಟಿಯ ಆಸೆಗೆ ಒಂದುಗೂಡಿತು. ಅಂದರೆ ಕಾಗೆ ಯಾವಾಗ ಕೂಡಿದಾಗ ಆ ಇಡೀ ಕಾಗೆ ಬಳಗ ಕೂಡಿತು. ಬಳಗವೆಲ್ಲ ಸೇರಿ ರೊಟ್ಟಿಯ ಆಸೆಗೆ ಬಾಯಿ ಹಾಕಲು ಕರೆದ ಕಾಗೆ ತುಣುಕು ರೊಟ್ಟಿ ಬಿಡದೆ ಕಚ್ಚಿಕೊಂಡು ಹಾರಿ ಹೋಯಿತು. ತಾನೇ ಕರೀತದೆ, ಬಳಗ ಬಂದಾಗ ಇದು ಬಿದ್ದಂಥ ರೊಟ್ಟಿ ತುಣುಕನ್ನು ಅದು ತಗೊಂಡು ಹೋಗಿಬಿಡ್ತದೆ. ಇದನ್ನು ನೋಡಿದ ಮಗುವಿಗೆ ಗೊಂದಲ. ಓಡಿ ಬಂದು ಅಮ್ಮನಿಗೆ ಎಂದಿತು, ಈ ಕಾಗೆ ಹೀಗೇಕೆ ಅಮ್ಮ, ನಾವು ಓದಿದ ವಚನದ ವಿರುದ್ಧ. ಈ ಕಾಗೆ ಹೀಗೇಕೆ ಅಮ್ಮ, ನಾವು ಓದಿದ ವಚನದ ವಿರುದ್ಧ. ನಸುನಗುತ್ತಾ ಅಮ್ಮ ಎಂದಳು, ಮಗು ಇದು ಕಲಿಯುಗದ ಕಾಗೆ ಅಲ್ಲ, ಅದು ಬಸವನ ಕಾಗೆ. ಸಿಕ್ಕಷ್ಟು ಬಾಚಿಕೊಂಡು ಯಾರಿಗೂ ದಕ್ಕದಂತೆ ಕಸಿದೊಯ್ಯುವುದೇ ಅದರ ಗುಣ. ಸಿಕ್ಕಷ್ಟು ಬಾಚಿಕೊಂಡು ಯಾರಿಗೂ ದಕ್ಕದಂತೆ ಕಸಿದೊಯ್ಯುವುದೇ ಅದರ ಗುಣ ಅಲ್ಲ, ಇದು ಬಸವನ ಕಾಗೆ. ಬಸವನ ಕಾಗೆಯಂತೆ ಹಂಚಿಕೊಳ್ಳುವ ಗುಣ ಅದಕ್ಕೆಲ್ಲಿಂದ ಬಂದೀತು. ಈಗ ಏನಿದ್ದರೂ ಬಸವನ ವಚನ ಓದಲು, ಹಾಡಲು, ಹೊಗಳಲು, ಕಂಠಪಾಠ ಮಾಡಲು ಮಾತ್ರ. ಹೋಗು ಮಗು, ನೀನು ಕಂಠಪಾಠ ಮಾಡು, ನಾಳೆ ನಿನಗಿದೆ ವಚನ ಕಂಠಪಾಠ ಸ್ಪರ್ಧೆ. ಶರಣಾರ್ಥಿಗಳು. 20 ನಿಮಿಷ ಮುಗಿಸ್ರಿ ಸರ್. ಥ್ಯಾಂಕ್ ಯು. ಇಲ್ಲಿವರೆಗೆ ಶ್ರೀ ವಿಜಯಕುಮಾರ್ ಕಮ್ಮಾರ್ ಅವರು ಭಾಳ ವಿಭಿನ್ನವಾಗಿ ಬಸವಾದಿ ಶರಣರ ವಿಚಾರಗಳನ್ನು ಈ ವೇದಿಕೆ ಮೂಲಕ ಅವರು ಹಂಚಿಕೊಂಡಿದ್ದಾರೆ. ಅವರು ದಂಪತಿ ಸಮೇತರಾಗಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆದುಕೊಡಬೇಕು ಅಂತೇಳಿ ವಿನಂತಿ ಮಾಡ್ಕೊತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸ
ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶರಣಜೀವಿಗಳು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಸ್ ಪಾಟೀಲ್ ಸಾಹೇಬರು ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡು. ಮಾತಾಡಂತ ಹೇಳಿ ನಾನು ಭಾಳ ತೊಡೆದ್ರೆ ಹೆಂಗಂತ ನಾನು ವಿಚಾರ ಮಾಡಕತ್ತೇನೆ. ಆದರೂ ಕೆಲವು ಮಾತುಗಳನ್ನು ನಾನು ಇವತ್ತು ಇಲ್ಲಿ ಹೇಳಬೇಕಾಗ್ತೈತೆ. ಬಹುಶಃ ಈ ದೇಶಕ್ಕೆ ಹತ್ತಿರದಂಥ ಕ್ಯಾನ್ಸರ್ ಯಾವುದು ಅಂತ ಹೇಳಿದ್ರೆ ಅಸ್ಪೃಶ್ಯತೆ ಆಚರಣೆ. ಕ್ಯಾನ್ಸರ್ ಅದೊಂದು ಹಿಂದೂ ಧರ್ಮಕ್ಕೆ ಶಾಪ ಅಂತ ಹೇಳ್ತಿದ್ರು ಗಾಂಧೀಜಿಯವರು. ಎರಡನೇದು ಭ್ರಷ್ಟಾಚಾರ, ಅದೊಂದು ಏಡ್ಸ್.